ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಿಲ್ಲದೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ರೋಗಿ ಸಾವನ್ನಪ್ಪಿದ್ದಾನೆಂದು ಆರೋಪಿಸಿ ಕುಟುಂಬಸ್ಥರು ಆಸ್ಪತ್ರೆಯ ಮುಂಭಾಗ ಶವ ಇಟ್ಟು ಪ್ರತಿಭಟನೆ ನಡೆಸಿದ ಘಟನೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಗ್ರಾಮದಲ್ಲಿ ನಡೆದಿದೆ. ತಾಲೂಕಿನ ಸಂಗೇನಹಳ್ಳಿ ಗ್ರಾಮದ 65 ವರ್ಷದ ಹನುಮಂತಪ್ಪ ಸಾವನ್ನಪ್ಪಿದ ದುರ್ದೈವಿ. ಹನುಮಂತಪ್ಪಗೆ ಬೆಳಗ್ಗೆ ಏಕಾಏಕಿ ಹೊಟ್ಟೆ ನೋವು ಕಾಣಿಸಿಕೊಂಡ ಹಿನ್ನೆಲೆ ಕುಟುಂಬಸ್ಥರು ಸಂತೆಬೆನ್ನೂರು ಆರೋಗ್ಯ ಕೇಂದ್ರಕ್ಕೆ ಕರೆತಂದಿದ್ದು, ಈ ವೇಳೆ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಹನುಮಂತಪ್ಪ ಸಾವನ್ನಪ್ಪಿದ್ದಾನೆ. ಇದರಿಂದ ಆಕ್ರೋಶಗೊಂಡ ಕುಟುಂಬಸ್ಥರು ಸಮುದಾಯ ಆರೋಗ್ಯ ಕೇಂದ್ರದ ವಿರುದ್ಧ ಹಾಗೂ ವೈದ್ಯರ ವಿರುದ್ಧ ಆಸ್ಪತ್ರೆ ಮುಂಭಾಗ ಶವ ಇಟ್ಟು ಪ್ರತಿಭಟನೆ ನಡೆಸಿದರು. ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಸರಿಯಾಗಿ ರೋಗಿಗಳಿಗೆ ಸಿಗುವುದಿಲ್ಲ. ಯಾವಾಗ ಆಸ್ಪತ್ರೆಗೆ ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್ ದಾವಣಗೆರೆ ಅಡ್ಮಿಷನ್ ಓಪನ್ ನೌ ಬಂದರೂ ಕಾಂಪೌಂಡರ್ ಬಿಟ್ಟು ಬೇರೆ ಯಾರು ಇರುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ಘಟನೆ ಸಂತೆಬೆನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ನಿರ್ಲಕ್ಷ್ಯ ವಹಿಸಿದಂತ ಡಾಕ್ಟರ್ಗೆ ನಿರ್ಲಕ್ಷ್ಯ ವಹಿಸಿದಂತ ಡಾಕ್ಟರ್ಗೆ ತಾಲೂಕು ಆಡಳಿತಕ್ಕೆ ಜಿಲ್ಲಾ ಆಡಳಿತಕ್ಕೆ ಬೇಕು. ಬೆಳಗ್ಗೆ 7:50ಕ್ಕೆ ಈ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ಬಂದಿರ್ತಾರೆ. ಆತನಿಗೆ ಎದೆ ನೋವು ಅಂತ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಹಾಸ್ಪಿಟ್ಲಲ್ಲಿ ಯಾರೂ ಇರೋದಿಲ್ಲ. ಅವ್ನು ಬಂದು ಒಂದು 15-20 ನಿಮಿಷ ಆದಮೇಲೆ ಒಂದಿಬ್ಬರು ಸಿಸ್ಟ್ರು ಬಂದು ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಶುರು ಮಾಡಿದ ಮೇಲೆ ಅವನಿಗೆ ಗ್ಯಾಸ್ಟ್ರಿಕ್ಕು ಅದು ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ. ಅದಾದಮೇಲೆ ಸ್ವಲ್ಪ ECG ಮಾಡಿದ ಮೇಲೆ ಗೊತ್ತಾಗುತ್ತೆ ಅವನಿಗೆ ಲೈಟಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಗೊತ್ತಾದರೂ ಸಹಿತ ಅದಕ್ಕೆ ಫಸ್ಟ್ ಏಡ್ ಏನು ಮಾಡಬೇಕು ಅದನ್ನು ಅಲ್ಲಿರ್ತಕ್ಕಂಥ ಸಿಸ್ಟ್ರುಗಳು ಯಾರೂ ಮಾಡಲ್ಲ. ನಾನು 8:15ಗೆ ಇಲ್ಲಿಗೆ ಅವರ ಮಡದಿಯನ್ನು ಕರ್ಕೊಂಡು ಇಲ್ಲಿಗೆ ಬರ್ತಾನೆ. ಬಂದಂಥ ಸಂದರ್ಭದಲ್ಲಿ ಹನುಮಂತಪ್ಪನವರು ನನ್ನ ಹತ್ರ ಮಾತಾಡ್ತಾರೆ ಮತ್ತು ಅವರ ಹೆಂಡತಿ ಹತ್ರನೂ ಮಾತಾಡ್ತಾರೆ. ತುಂಬ ಸೀರಿಯಸ್ ಆಗಿರುತ್ತೆ ಮತ್ತು ಗಂಭೀರವಾಗಿರ್ತದೆ. ಅದಾದ ತಕ್ಷಣ 4-5 ಜನ ಸಿಸ್ಟ್ರು ಭಾಳ ಪ್ರಯತ್ನ ಮಾಡ್ತಾರೆ. ಆದರೆ ಮೆಡಿಷನ್ ಯಾವ್ದು ಕೊಡಬೇಕು ಏನು ಅನ್ನೋದು ಅವ್ರಿಗೆ ಅಷ್ಟು ಜ್ಞಾನ ಮತ್ತು ಡಿಸಿಷನ್ ತಗೊಳ್ಳೋ ಅಧಿಕಾರ ಇಲ್ಲದೇ ಇರೋದ್ರಿಂದ ಅವರು ಟ್ರೀಟ್ಮೆಂಟ್ ಕೊಡೋಕ್ಕಾಗಲಿಲ್ಲ. ಅದಾದ ತಕ್ಷಣ ನಾನು THO ಹತ್ರ ಫೋನ್ ಮಾಡಿದೆ. ಅವ್ರದ್ದು ಒಂದು 10-15 ನಿಮಿಷ ಬ್ಯುಸಿ ಇತ್ತು. ಆಮೇಲೆ ಒಂದು 5-6 ಕಾಲ್ ಫೋನ್ ಮಾಡಿದ ಮೇಲೆ 9:10-15ಕ್ಕೆ ಫೋನನ್ನು ಪಿಕ್ ಮಾಡಿದರು. ನಾನು ಅವ್ರಿಗೆ ಹೇಳ್ತೀನಿ, ಈ ಡಾಕ್ಟ್ರಿಗೆ ಹೇಳ್ತೀನಿ, ಅವ್ರಿಗೆ ಹೇಳ್ತೀನಿ ಎಂದು ಸುಮಾರು 9:45 ತನಕ ಅವ್ರು ಅದನ್ನೇ ಮಾಡಿದರು. ಅದಾದಮೇಲೆ 10 ಗಂಟೆ ಹಂಗೆ DHOಗೆ ಫೋನ್ ಮಾಡಿದೆ. ಅವ್ರು ಹೇಳ್ತಾರೆ ನಾನು THOಗೆ ಮಾಡ್ತೀನಿ, ಅವ್ರು ಅದನ್ನ ಮ್ಯಾನೇಜ್ ಮಾಡ್ಬೇಕು, ತಾಲೂಕಿನವರು ಜಿಲ್ಲೆದವರು ನಮಗೇನು ಬರೋದಿಲ್ಲ ಅಂತೇಳಿ ಅವರು ನೆಗ್ಲೆಕ್ಟ್ ಮಾಡ್ತಾರೆ. ಅದಾದಮೇಲೆ DC ಅವ್ರಿಗೆ ಮಾಡ್ತೀನಿ 10 ಗಂಟೆಗೆ. ಸುಮಾರು 4-5 ಬಾರಿ ಫೋನ್ ಮಾಡಿದ ಮೇಲೆ DC ಅವರ ಗನ್ಮ್ಯಾನ್ ಫೋನ್ ತೆಗಿತಾರೆ. ಗನ್ಮ್ಯಾನ್ ಫೋನ್ ತೆಗೆದು ಹೇಳ್ತಾರೆ, ಇಲ್ಲ DC ಅವರು ಯಾವುದೋ ವಿಡಿಯೋ ಕಾನ್ಫರೆನ್ಸಲ್ಲಿದ್ದಾರೆ, ಈಗ ಮಾತಾಡೋಕ್ಕಾಗಲ್ಲ ಅಂತ. ಅದಾದಮೇಲೆ DHO ನನಗೆ ವಾಪಸ್ ಮಾಡ್ತಾರೆ, ನೀವು DC ಅವ್ರಿಗೆ ಫೋನ್ ಮಾಡಿದ್ರಂತೆ, ಅದಕ್ಕೆ DC ಅವರು ನನಗೆ ಫೋನ್ ಮಾಡಿದ್ದಾರೆ, ನಾನೀಗ ಕಳಿಸ್ಕೊಡ್ತೀನಿ ಅಂತ. ಆಮೇಲೆ ಶಾಸಕರಿಗೂ ಫೋನ್ ಮಾಡ್ತೀವಿ, ಅವರು ಸತ್ಯ ಫೋನ್ ತೆಗೆದಿರಲ್ಲ. ಸುಮಾರು 8:30ಯಿಂದ 10:20 ತನಕ ಎಲ್ಲ ಮೇಲಧಿಕಾರಿಗಳು, ತಾಲೂಕು ಆಡಳಿತ, ಜಿಲ್ಲಾಡಳಿತ ಅವರ ಫೋನ್ನಲ್ಲೇ ಫೋನ್ ಮಾಡಿದರು. ಕೊನೆಗೆ 10:20ಕ್ಕೆ ಒಬ್ಬ ಡಾಕ್ಟ್ರ್ ಬಂದು ಇಲ್ಲ ಆಲ್ರೆಡಿ ಇದು ಡೆತ್ ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾಗಿ ಹೊರಗೆ ತಂದಿದ್ದೀವಿ. ಇದು ಇವತ್ತಲ್ಲ, ನೀವು ಹಾಸ್ಪಿಟ್ಲಲ್ಲಿರ್ತಕ್ಕಂಥ CC ಕ್ಯಾಮ್ರಾ ಫುಟೇಜನ್ನು ತೆಗೆಸಿ ಜಿಲ್ಲಾಡಳಿತ ಅಥವಾ ಸರ್ಕಾರ ನೋಡ್ಬೋದು. ಯಾವತ್ತೂ ಡಾಕ್ಟ್ರು 10:30-11 ಗಂಟೆ ಇಲ್ದಲೇ ಬಂದಿಲ್ಲ. ಇದು ದೊಡ್ಡ ಆಸ್ಪತ್ರೆ, ಇಲ್ಲಿ ಸುಮಾರು 8-10 ಡಾಕ್ಟ್ರ್ ಇರಬೇಕು. ಇಲ್ಲಿ 10:30 ಆದರೂ ಯಾರೂ ಡಾಕ್ಟ್ರ್ ಇರಲ್ಲ. ಇಲ್ಲಿ ಹನುಮಂತಪ್ಪ ಒಬ್ಬ ತೀರೋಗಿದ್ದಾನೆ ಡಾಕ್ಟ್ರ ನಿರ್ಲಕ್ಷ್ಯದಿಂದ. ಇದೇ ರೀತಿ ನೋಡ್ಬೋದು, ಸುಮಾರು 10 ಪೇಷಂಟ್ಗಳು ತುಂಬ ಸೀರಿಯಸ್ನಲ್ಲಿ ಬಂದು ಕುಂತಿದ್ದಾರೆ. ಹಾಗಾಗಿ ನಾನು ತಾಲೂಕು ಆಡಳಿತ, ಜಿಲ್ಲಾ ಆಡಳಿತಕ್ಕೆ ನಾನು ಮನವಿ ಮಾಡ್ತೇನೆ, ಆಸ್ಪತ್ರೆ ಕಟ್ಟಿರೋದು ಬಡವರಿಗೋಸ್ಕರ, ಬಡವ್ರ ಜೀವ ಉಳಿಸ್ರಿ. ನೀವು ಸರ್ಕಾರದ ಸಂಬಳ ಎಲ್ಲ ಸೌಲಭ್ಯ ತೆಗೆದುಕೊಂಡು ಬಡವ್ರ ಜೀವ ತೆಗೆಯುವಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡ್ರಿ. ಈ ಹನುಮಂತಪ್ಪನಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹಾಸ್ಪಿಟ್ಲ್ ಮುಂದೆ ಬಾಡಿ ಇಟ್ಟು ಧರಣಿ ಮಾಡ್ತೇವೆ. ನಮಗೆ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಬಂದು ಇನ್ನು ಮುಂದೆ ಈ ಹಾಸ್ಪಿಟ್ಲಿಗೆ 24/7 ಡಾಕ್ಟ್ರಿಗೆ ಕೊಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ಬಡವ್ರನ್ನ ನೋಡ್ತಕ್ಕಂಥ ಭರವಸೆ ಕೊಟ್ಟ ಮೇಲೆ ಹನುಮಂತಪ್ಪನ ಬಾಡಿ ಇಲ್ಲಿಂದ ತೆಗಿತೇವೆ. ಅವ್ರು ಬಂದು ಭರವಸೆ ಕೊಡಲಿಲ್ಲ ಅಂದರೆ ಈ ಹಾಸ್ಪಿಟ್ಲಿಂದ 5 ಅಡಿ, ಈ ಗೇಟಿಂದ 5 ಅಡಿ ಮುಂದಿನಲ್ಲಿ JCP ತಂದು 12-12:30ವರೆಗೆ ಇಲ್ಲೇ ಅವ್ರನ್ನ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಏನು ಮಾಡಬೇಕೋ ಆ ಕ್ರಿಯೆಯನ್ನು ಈ ಹಾಸ್ಪಿಟ್ಲ್ ಮುಂದೆನೇ ಮಾಡ್ತೀವಿ.